HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೂಕರ್ ಪುರಸ್ಕೃತೆ ಲೇಖಕಿ ಭಾನು ಮುಷ್ತಾಕ್ ಕೃತಿಯ ನಾಟಕ ಪ್ರದರ್ಶನ. ಮಹಿಳೆಗೆ ಇನ್ನೂ ನಿರೀಕ್ಷಿತ ಗೌರವ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಸರ. ಸಕಲೇಶಪುರ ಎಆರ್ಟಿಒ ಕಚೇರಿಯಲ್ಲಿ ಬ್ರೋಕರ್ ಬರ್ತ್ಡೇ. ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಜಾನಕೆರೆ ಸಾಗರ್ ಒತ್ತಾಯ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನಕ್ಕೆ ಸಭೆ. ಪಿಎಂ ಯೋಜನೆಯಡಿ ವಸತಿ ರಹಿತರಿಗೆ ನೆರವು. ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಪ್ರಸ್ತುತ ನಾವು ಮಹಿಳೆಯರಾಗಿ ಚೆನ್ನಾಗಿ ಓದಿದ್ದೇವೆ, ಆರ್ಥಿಕವಾಗಿ ಸಬಲರಾಗಿದ್ದೇವೆ, ಎಲ್ಲ ಪಡೆದು ಬಿಟ್ಟಿದ್ದೇವೆ ಎನ್ನುವುದೇ ಇಲ್ಲ. ಈಗ ಮಹಿಳೆಗೆ ಸಿಗಬೇಕಾದ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಸಮಾನತೆ ದೂರದ ಮಾತು. ಅವಕಾಶ ಕೊಡಲೇಬೇಡಿ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಂಗಸಿರಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಟಕಗಳ ಪ್ರದರ್ಶನ ಮತ್ತು ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ತಾಕ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಮಾತನಾಡಿದ ಅವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರ ಜೊತೆ ನಾವು ಕುಳಿತಿದ್ದೇವೆ ಎಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ನಡುವೆಯೂ ಹೆಣ್ಣಿನ ವ್ಯಕ್ತಿತ್ವ ಪ್ರತಿಪಾದಿಸುವ ವ್ಯಕ್ತಿತ್ವದವರು ನಮ್ಮ ಜೊತೆ ಇರೋದೇ ಒಂದು ಹೆಮ್ಮೆಯ ವಿಷಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ರಂಗಸಿರಿಯ ಎಲ್ಲಾ ಸದಸ್ಯರು ಇಂತಹ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇಂತಹ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿ ಮಾಡಬೇಕು. ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ಹೋರಾಟಗಾರ್ತಿ ಇರ್ತಾಳೆ. ಭಾನು ಮುಷ್ತಾಕ್ ಅವರಲ್ಲಿ ನನಗೆ ನಾಟಿರೋದು ಅವರ ಹೋರಾಟದ ಬದುಕು. ಅವರ ಕಥೆ ಪಾತ್ರವನ್ನ ನೋಡುತ್ತಾ ಹೋದ್ರೆ ಅವುಗಳ ವೇದನೆ ಹೋರಾಟಗಳು ತಿಳಿಯುತ್ತಾ ಹೋಗುತ್ತವೆ ಎಂದರು. ಅವರ ಬರಹ ನಮಗೆ ಕಥೆ ಎನಿಸೋದಿಲ್ಲ, ಜೀವಂತ ವ್ಯಕ್ತಿತ್ವ ಎನಿಸಿಬಿಡುತ್ತವೆ. ಓದುತ್ತಾ ಹೋದ್ರೆ ಅದರಲ್ಲಿ ನಮ್ಮದು ಒಂದು ಪಾತ್ರ ಇದೆ ಎನಿಸುತ್ತದೆ. ಒಬ್ಬ ಬರಹಗಾರ್ತಿಯಾಗಿ, ಪತ್ರಿಕೋದ್ಯಮಿಯಾಗಿ ಹಾಗೂ ವಕೀಲರಾಗಿ ಸೇವೆ ನೀಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮತ್ತೊಂದು ನಾಟಕ ಮಾಯಾಮೃಗವನ್ನ ರಂಜಿತ್ ಶೆಟ್ಟಿ ಕುಕ್ಕುಡೆ ನಿರ್ದೇಶನ ಮಾಡಿದ್ದು, ಇನ್ನೊಂದು ಎದೆಯ ಹಣತೆ ನಾಟಕವನ್ನ ಡಾ ಎಂ ಗಣೇಶ್ ಹೆಗ್ಗೋಡು ನಿರ್ದೇಶನದ 2 ನಾಟಕ ಪ್ರದರ್ಶನವು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಗಮನ ಸೆಳೆಯಿತು. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಮೋಹನ್ ಹೆಮ್ಮಿಗೆ, ಅಮೋಘ ಸುದ್ದಿವಾಹಿನಿ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಅಡಿಷನಲ್ ಎಸ್ಪಿ ವೆಂಕಟೇಶ್ ನಾಯ್ಡು, ರಂಗಸಿರಿ ಕಾರ್ಯದರ್ಶಿ ಶಾಡ್ರಾಕ್, ರಂಗಸಿರಿ ಹಿರಿಯ ಕಲಾವಿದ ಜವರಯ್ಯ, ಖಜಾಂಚಿ ಡಿಎಸ್ ಲೋಕೇಶ್, ಅಧ್ಯಕ್ಷ ರಂಗಸ್ವಾಮಿ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು ಸ್ವಾಗತಿಸಿದರು. ಲಕ್ಷ್ಮೀನಾರಾಯಣ್ ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಅವರ ಜೊತೆಯಲ್ಲಿ ನಾವು ಕೂತಿದ್ದೀವಿ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ ಅಲ್ಲ? ಎಸ್, ಒಳ್ಳೆಯ ಸ್ಟೇಜನ್ನು, ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಈ ಎಲ್ಲ ರಂಗಸಿರಿ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಇಂತಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅಂತಲೂ ಹೇಳ್ತಾ, ಮತ್ತೊಮ್ಮೆ ಇಷ್ಟೆಲ್ಲ ಹೇಳಾದ್ಮೇಲೂ ಸಹ ಇನ್ನೇನು ಮೇಡಮ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ, ನಾವೆಲ್ಲ ಹೊಗಳ್ತಾ ಹೋಗ್ತೀವಿ, ಸಹಜ, ಮತ್ತು ಅದು ನಮ್ಮ ಕರ್ತವ್ಯವೂ ಸಹ. ಆದರೆ ಅದರ ಜೊತೆಯಲ್ಲಿ ನನಗೆ ತುಂಬ ಇಷ್ಟ ಆಗೋ ಅಥವಾ ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಕೆಲವು ವಿಷಯಗಳಂದರೆ ಅವರ ಹೋರಾಟದ ಬದುಕು. ನನ್ನ ಪ್ರಕಾರ, ನನ್ನ ಅಭಿಪ್ರಾಯದ ಮೇರೆಗೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಹೋರಾಟಗಾರ್ತಿ ಇರ್ತಾಳೆ. ಹೌದಲ್ಲ? ಇರ್ತಾಳೆ, ಖಂಡಿತ ಇರ್ತಾಳೆ. ಪ್ರತಿಯೊಬ್ಬ ಮಹಿಳೆಯಲ್ಲಿ ಇರ್ತಾಳೆ. ಅವರ ಕಥೆಗಳನ್ನು ಓದ್ತಾ ಹೋದರೆ, ಅದರಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ನೋಡ್ತಾ ಹೋದರೆ ಅವುಗಳ ಸಂವೇದನೆ, ಅವುಗಳ ವೇದನೆ. ಸಕಲೇಶಪುರ ಎಆರ್ಟಿಒ ಕಚೇರಿ ಒಳಗೆ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಎಆರ್ಟಿಒ ಅಧಿಕಾರಿ ಮತ್ತು ಅವರ ಸಿಬ್ಬಂದಿಗಳು ಕಚೇರಿಯ ಒಳಗೆ ಆಚರಿಸಿರುವ ವಿರುದ್ಧ ಕೂಡಲೇ ಈ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಜಾನಕೆರೆ ಸಾಗರ್ ಒತ್ತಾಯಿಸಿದ್ದಾರೆ. ಸಕಲೇಶಪುರ ಎಆರ್ಟಿಒ ಕಚೇರಿ ಒಳಗೆ ಶುಕ್ರವಾರ ದಲ್ಲಾಳಿಯೊಬ್ಬರ ಹುಟ್ಟುಹಬ್ಬವನ್ನ ಎಆರ್ಟಿಒ ಕಚೇರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೇಕ್ ಕತ್ತರಿಸಿ ಶಾಲು ಹೊದಿಸಿ ಹುಟ್ಟುಹಬ್ಬವನ್ನ ಕಚೇರಿ ಒಳಗೆ ಆಚರಣೆ ಮಾಡುವ ಮೂಲಕ ಸಾರ್ವಜನಿಕರ ಕರ್ತವ್ಯ ನಿರ್ವಹಿಸುವ ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡಿರುವ ಆರೋಪದ ಮೇಲೆ ಕೂಡಲೇ ಎಆರ್ಟಿಒ ಅಧಿಕಾರಿಯನ್ನ ಮತ್ತು ಎಆರ್ಟಿಒ ಇನ್ಸ್ಪೆಕ್ಟರ್ ಅನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಅಮಾನತು ಮಾಡಬೇಕೆಂದು ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಅವರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ಎಆರ್ಟಿಒ ಕಚೇರಿ ಸಿಬ್ಬಂದಿಗಳಿಗಿಂತ ದಲ್ಲಾಳಿಗಳು ಹೆಚ್ಚಾಗಿದ್ದು, ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ನೇರವಾಗಿ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಕಷ್ಟ ಸಾಧ್ಯ. ದಲ್ಲಾಳಿಗಳ ಮುಖಾಂತರ ಕೆಲಸಗಳು ಸರಾಗವಾಗಿ ಆಗುತ್ತವೆ. ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ದಲ್ಲಾಳಿಗಳು ಮನಸೋ ಇಚ್ಛೆ ಹಣ ಪಡೆದು ಅಧಿಕಾರಿಗಳಿಗೆ ನೀಡಿ ಸಾರ್ವಜನಿಕರ ಕೆಲಸ ಮಾಡಿಕೊಡೋ ದೂರುಗಳು ಸಾಕಷ್ಟು ಬಾರಿ ಕೇಳಿಬರುತ್ತಿದ್ದವು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಾರ್ವಜನಿಕರ ಕೆಲಸ ಮಾಡುವ ಕಚೇರಿಯನ್ನ ಅಧಿಕಾರಿಗಳು ದಲ್ಲಾಳಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಕಚೇರಿಯ ಕರ್ತವ್ಯಕ್ಕೆ ಲೋಪವೆಸಗಿದ್ದು, ಕೂಡಲೇ ಇಂತಹ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ.
ಇವತ್ತು ಸಕಲೇಶ್ಪುರದಲ್ಲಿ ಏನು ಒಂದು ಘಟನೆ ನಡೆದಿದೆ, ಅದು ಸಹ RTO ಕಚೇರಿಯ ಒಳಗಡೆ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ಲಿಕ್ಕೆ ಅಲ್ಲಿಯ RTO ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗ RTO ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಅವಕಾಶನ ಕಲ್ಪಿಸ್ಕೊಟ್ಟಿರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ. ಹಾಗೇನೆ ಈ ಏನು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆ ದಲ್ಲಾಳಿಯ ಬರ್ತ್ಡೇ ಮಾಡ್ಲಿಕ್ಕೆ ಅಂತಹ ಅಧಿಕಾರಿಗಳನ್ನ ತತ್ಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು. ಸನ್ಮಾನ್ಯ ಶ್ರೀ ಹಾಸನದ DC ಅವರು ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ RTO ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ, ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಅದರಲ್ಲೂ ಸಹ ನೀವು ಬೇಲೂರು ಪಟ್ಟಣದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನಗೊಳಿಸಲು ನಿವೇಶನ ಮತ್ತು ವಸತಿ ಇಲ್ಲದವರನ್ನ ಗುರುತಿಸಬೇಕೆಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅಧಿಕಾರಿಗಳಿಗೆ ತಿಳಿಸಿದರು. ಬೇಲೂರು ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ವಾರ್ಡ್ಗಳಿಗೆ ಪುರಸಭಾ ಸಿಬ್ಬಂದಿಗಳು ತೆರಳಿ ನಿವೇಶನ, ವಸತಿ ರಹಿತರು, ಜೋಪಡಿ ಮನೆಗಳ ನಿವಾಸಿಗಳನ್ನು ಗುರುತಿಸಿ ಮೊಬೈಲ್ ಆಪ್ನಲ್ಲಿ ವಿವರವನ್ನು ನೋಂದಾಯಿಸಬೇಕು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಆಯಾ ಗ್ರಾಮ ಪಂಚಾಯಿತಿಗಳಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ. ಪ್ರತಿ ತಾಲೂಕಿನಲ್ಲೂ ವಸತಿ ರಹಿತರನ್ನು ಗುರುತಿಸುವ ಕಾರ್ಯ ಮೊದಲಿಗೆ ಆಗಬೇಕು ಎಂದರು. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವಸತಿ ರಹಿತರಿದ್ದಾರೆ ಎಂಬ ಮಾಹಿತಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಇದಾಗಿದೆ. ನಂತರದಲ್ಲಿ ಸಹಾಯಧನ ನೀಡುವ ಮೂಲಕ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು. ಪ್ರಸ್ತುತ ಯೋಜನೆಯಡಿ ನಿವೇಶನ ರಹಿತರಿಗೆ 1.5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. 9 ಲಕ್ಷ ರೂಪಾಯಿವರೆಗಿನ ಸಾಲ ಸೌಲಭ್ಯ ನೀಡಲಾಗುವುದು ಎಂದರು. ಪುರಸಭಾ ಸಿಬ್ಬಂದಿ ಮನೆಗಳಿಗೆ ಯೋಜನೆಯ ಸಂಪೂರ್ಣ ವಿವರ ಇರುವ ಕರಪತ್ರವನ್ನು ವಿತರಿಸಬೇಕು. ಖುದ್ದಾಗಿ ವಸತಿ ರಹಿತರ ಮಾಹಿತಿಯನ್ನು ನೋಂದಾಯಿಸಿಕೊಳ್ಳಬೇಕು. ಕಸದ ಗಾಡಿಗಳಲ್ಲಿ ಧ್ವನಿ ಮೂಲಕ ಪ್ರಚಾರಗೊಳಿಸಿ ಇನ್ನು 1 ವಾರದ ಒಳಗೆ ಪುರಸಭೆ ವ್ಯಾಪ್ತಿಯ ಎಲ್ಲಾ ವಸತಿ ರಹಿತ ಮತ್ತು ನಿವೇಶನ ರಹಿತರ ಪಟ್ಟಿ ನೀಡಬೇಕೆಂದು ಸೂಚಿಸಿದರು. ಅಲ್ಲದೆ ಸ್ವಚ್ಛತೆಗೆ ಪುರಸಭೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇದರ ಜೊತೆಯಲ್ಲಿ ಹಸಿ ಕಸ, ಒಣಕಸ ಎಂಬುದನ್ನು ವಿಂಗಡಿಸಿ ಕಸ ವಿಲೇವಾರಿ ಘಟಕದಲ್ಲಿ ಅವುಗಳನ್ನು ವಿಂಗಡಿಸುವ ಕೆಲಸವಾಗಬೇಕಾಗಿದೆ. 23 ವಾರ್ಡ್ಗಳಲ್ಲೂ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಹೆಚ್ಚಿನ ಮುಂಜಾಗ್ರತೆ ವಹಿಸುವುದು ಅತಿ ಮುಖ್ಯ. ವ್ಯಾಪಾರ ವಹಿವಾಟು ನಡೆಸಿದ್ದ ನಂತರ ಯಾವುದೇ ಕಸಗಳನ್ನು ರಸ್ತೆ ಬದಿಯಲ್ಲಿ ಹಾಕದಂತೆ ಎಚ್ಚರಿಕೆ ವಹಿಸಬೇಕು ಎಂಬಂತಹ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಅದರ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಿದರು. ಪ್ರತಿ ವಾರ್ಡ್ ಸದಸ್ಯರ ಮಾಹಿತಿ ಪಡೆದು ಶೀಘ್ರದಲ್ಲೇ ಖುದ್ದಾಗಿ ವಸತಿ ರಹಿತರ ಮಾಹಿತಿ ನೀಡಬೇಕು. ಪುರಸಭಾ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ತಪ್ಪು ಮಾಹಿತಿ ಸಂಗ್ರಹಿಸಿ ದಾಖಲಿಸಿರುವ ವಿಷಯ ಕಂಡುಬಂದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಂತಹವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈ ವೇಳೆ ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್, ಯೋಜನೆ ನಿರ್ದೇಶಕ ತ್ಯಾಗರಾಜ್, ಸಿಎಲ್ಟಿಸಿ ಅಧಿಕಾರಿ ಸೌಮ್ಯ, ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ, ಕಂದಾಯ ಅಧಿಕಾರಿ ಗೋಪಿ, ಕಂದಾಯ ನಿರೀಕ್ಷಕ ಗಣೇಶ್, ಆಶ್ರಯ ಅಧಿಕಾರಿ ಪೃಥ್ವಿ, ಆರೋಗ್ಯಾಧಿಕಾರಿಗಳಾದ ಲೋಹಿತ್, ಜ್ಯೋತಿ, ಕಿರಿಯ ಅಭಿಯಂತರರಾದ ಮೋಹನ್, ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2ನೇ ಭಾಗವಾಗಿ ಏನು ದೇಶಾದ್ಯಂತ ಸರ್ವೆ ನಡೀತಾ ಇದೆ. ನಿವೇಶನ ರೈತರಿಗೆ ಮತ್ತು ಮನೆ ರೈತರಿಗೆ ಒಂದು ಸರ್ವೆ ನಡೀತಾ ಇದೆ. ಅದನ್ನು ಆಗಲೇ ಶುರುವಾಗಿ 15 ದಿನ ಆಗಿದೆ. ನಾನು ಸಹ ಪ್ರತಿ ಪುರಸಭೆಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಯಾವ ಹಂತದಲ್ಲಿದೆ ನೋಂದಣಿ ಕಾರ್ಯ ಅನ್ನೋದನ್ನ ನೋಡಬೇಕಾಗ್ತದೆ. ಯಾಕಂದರೆ ಈಗ ಆ ನೋಂದಣಿಯಲ್ಲಿ ಕಾರ್ಯದಲ್ಲಿ ತಗೊಂಡವರೇ ಮುಂದಿನ ದಿನಗಳಲ್ಲಿ ಏನು 3 ಸ್ಕೀಮ್ ಬರ್ತದೆ, ಅದು AHP, PLC ಮತ್ತು ISS ಅಂತ ಏನೊಂದು 3 ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಏನಾದರೂ ನಾವು ಬೆನಿಫಿಷರಿ ಸೆಲೆಕ್ಟ್ ಮಾಡಬೇಕಂತಂದರೆ ಈಗ ನಾವು ನೋಂದಣಿ ಆಗಿರಬೇಕು. ಮತ್ತು ನಿವೇಶನ ರೈತರು ಮನೆ ರೈತರನ್ನ ಈಗ ನಾವು ಗುರುತಿಸಬೇಕಾಗ್ತದೆ. ಹಾಗಾಗಿ ಅದು ಒಂದು ಸ್ಕೀಮಲ್ಲಿ ಸುಮಾರು 1,80,000 ತನಕ ಸಹಾಯಧನವನ್ನು ಕೊಡ್ತಾರೆ. ಮನೆ ಸೈಟ್ ನಿವೇಶನ ಇದ್ದು ಸೈಟ್ ಮನೆ ಕಟ್ಕೊಳಕ್ಕಾಗದೇ ಇರೋಂಥವ್ರಿಗೆ. ಮತ್ತು ಇನ್ನೊಂದು ಕಡೆ ಗುಂಪು ಮನೆ ಯೋಜನೆ, ಹೌಸಿಂಗ್ ಫಾರ್ ಆಲ್ ಅಂತ ಯಾರು ಸೈಟೇ ಇಲ್ಲ ನಮಗೆ ಅನ್ನೋರಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs
and well-stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಶ್ರೀ ಶಾರದಾ ಪೀಠಂ ಶಂಕರ ಮಠ ಹಾಗೂ ಔಷಧ ವ್ಯಾಪಾರಿಗಳ ಸಂಘ, ಶ್ರೀ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆ ಮತ್ತು ಆಪ್ಟಿಕಲ್ಸ್ ಇವರಿಂದ ಉಚಿತ ನೇತ್ರ ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮನುಷ್ಯನ ಪಂಚೇಂದ್ರಿಯಗಳಲ್ಲಿ ಕಣ್ಣು ಸೂಕ್ಷ್ಮ ಹಾಗೂ ಬಹುಮುಖ್ಯ ಅಂಗವಾಗಿದ್ದು ಸಕಾಲಕ್ಕೆ ತಪಾಸಣೆ ಮಾಡಿಸಿ ಕಾಪಾಡಿಕೊಳ್ಳಬೇಕೆಂದು ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ಹೇಳಿದರು. ಉಚಿತ ನೇತ್ರ ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಮಾತನಾಡಿ, ಯುವಕರ ಮೊಬೈಲ್ ವ್ಯಾಮೋಹದಿಂದ ಕಣ್ಣಿನ ದೋಷ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ. ಅದರಲ್ಲೂ ಶಾಲಾ ವಿದ್ಯಾರ್ಥಿಗಳ ದೃಷ್ಟಿ ಸಮಸ್ಯೆಯು ಉಲ್ಬಣವಾಗುತ್ತಿದೆ. ಈ ಬಗ್ಗೆ ಶಾಲಾ ಮಟ್ಟದಲ್ಲಿ ಮಕ್ಕಳ ಕಣ್ಣಿನ ತಪಾಸಣೆಗಾಗಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆ ಕಾರ್ಯಕ್ರಮದ ಅಡಿ ಸ್ಥಳಕ್ಕೆ ತೆರಳಿ ಮಕ್ಕಳ ಕಣ್ಣಿನ ಪರೀಕ್ಷೆ ಮಾಡಲಾಗುತ್ತಿದೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೌಲಭ್ಯವಿದ್ದು, ಈ ಹಿಂದೆ ಇದ್ದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದರು. ಅವರು ವರ್ಗಾವಣೆ ಆಗಿದ್ದರಿಂದ ಸೂಕ್ತ ವೈದ್ಯರು ಬಂದರೆ ಇಲ್ಲೇ ನಡೆಸಲಾಗುತ್ತದೆ ಎಂದರು. ಸರ್ಕಾರಿ ಆಸ್ಪತ್ರೆ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತಿರುವುದು ಸ್ವಾಗತಾರ್ಹ. ಸಾರ್ವಜನಿಕ ಸಂಸ್ಥೆಗಳು ಇಂತಹ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಏರ್ಪಡಿಸುತ್ತಿರುವುದರಿಂದ ದೃಷ್ಟಿದೋಷ ಉಳ್ಳವರು ತಪಾಸಣೆ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಅನುಕೂಲವಾಗಿದೆ. ಸಾಮಾನ್ಯವಾಗಿ 50 ವರ್ಷ ಕಳೆದ ನಂತರ ದೃಷ್ಟಿದೋಷಗಳು ಗೋಚರಿಸುತ್ತವೆ. ಕಣ್ಣಿಗೆ ಪೊರೆ ಬಂದಾಗ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಎಂದು ಹೇಳಿದರು. ಬೆಂಗಳೂರಿನ ನುರಿತ ನೇತ್ರ ತಜ್ಞ ಬಿವಿ ಪ್ರವೀಣ್ ಚಂದ್ರ, ಮೈಸೂರು ಜೆಎಸ್ಎಸ್ ಕಾಲೇಜಿನ ಡಿಎನ್ ಪಾಂಡುರಂಗ ಮಾತನಾಡಿದರು. ಶ್ರೀ ಶಾರದಾ ಪೀಠಂ ಶಂಕರ ಮಠದ ಕಾರ್ಯದರ್ಶಿ ಆರ್ ಸುಬ್ರಹ್ಮಣ್ಯ, ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರವೀಂದ್ರನಾಥ್, ಆಸ್ಪತ್ರೆ ಮಾಲೀಕ ನಾಗರಾಜ್, ತೋಜಾ ಅನಂತ ಸುಬ್ರಾಯ, ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯ ಕೇಶವ್, ರಮೇಶ್ ಆನಂಬಿ, ಸುರೇಶ್ ಮೋಹನ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ಕಾರ್ಯಕ್ರಮಗಳನ್ನು ಮಾಡ್ತಿರೋದು ತುಂಬಾ ಶ್ಲಾಘನೀಯ. ಯಾಕಂದ್ರೆ ಎಲ್ಲರೂ ಈಗ ನಾವು ಒಟ್ಟಿಗೆ ಕೂಡಿಸ್ಬಿಟ್ಟು ಅಥವಾ ಕರೆಸಿ ನಾವು ಮಾಡೋದಕ್ಕೆ ಸ್ವಲ್ಪ ಕಷ್ಟದ ಕೆಲಸನೇ. ಯಾಕಂತಂದ್ರೆ ಕೆಲವರಿಗೆ ಮಾಹಿತಿ ಸಿಗುತ್ತೆ, ಕೆಲವರಿಗೆ ಮಾಹಿತಿ ಸಿಗದೇ ಇರ್ಬೋದು. ಹಾಗಾಗಿ ನಾವು ತಾಲೂಕಿನಾದ್ಯಂತ ಈ ತರ ಕಾರ್ಯಕ್ರಮಗಳನ್ನ ಆಯಾ ಅಲ್ಲದೆ ಪ್ರಾಥಮಿಕ ಕೇಂದ್ರದ ಮಟ್ಟದಲ್ಲಿ ಅಥವಾ ಸ್ಥಳೀಯವಾಗಿ ಎಲ್ಲಿ ಜನ ಜಾಸ್ತಿ ನಮಗೆ ಹಳೆಯ ಹೋಬಳಿ ಮಟ್ಟದಲ್ಲಿ ಈ ತರ ಕ್ಯಾಂಪ್ಗಳನ್ನ. ಜುಲೈ 12ರಂದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಂಘ, ಕ್ರೀಡಾ ಸಂಘ, ಸೇವಾ ದಳಗಳಿಗೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿಗಳನ್ನು ಮತದಾನವನ್ನು ಇವಿಎಂನಲ್ಲಿ ಹೇಗೆ ಮಾಡುವುದು ಎಂಬುದನ್ನು ತಿಳಿಸುವ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ಹಂತದಲ್ಲಿ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಮೂಲಕ ಮತ ಚಲಾಯಿಸಿ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ತಿಳುವಳಿಕೆ ಮೂಡಿಸುವುದರ ಜೊತೆಗೆ ಮತದಾನ ಮಾಡುವ ವಿಧಾನ, ಪ್ರಜಾಪ್ರಭುತ್ವ ಮಾದರಿ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಜಿಟಿ ಅನ್ನಪೂರ್ಣ ಮತ್ತು ಹಿರಿಯ ಉಪನ್ಯಾಸಕ ವೆಂಕಟೇಶ್ ದೇವಿಪುರ ಮಾತನಾಡಿ, ಮತದಾನ ಮಾಡುವ ವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಒದಗಿಸಿದರು. ಹಿರಿಯ ಉಪನ್ಯಾಸಕರಾದ ವೆಂಕಟೇಶ್, ಶಾಂತರಾಜು, ಗಿರೀಶ್ ಎನ್ವಿ, ಕುಸುಮ, ಮಂಜುಳಾ, ಪ್ರಸನ್ನ, ಗುರುಪ್ರಸಾದ್, ಅಕ್ಷತಾ, ಪ್ರಿಯಾ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಅನ್ನಪೂರ್ಣ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರಧಾನ, ಆರ್ಸಿ ರಸ್ತೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರುತ್ತೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಮತ್ತು ಕ್ರೀಡೆ, ಇಂತಹ ರೆಡ್ ಕ್ರಾಸ್, ಸೇವಾದಳ, ಇಂತಹ ನಾನಾ ಚಟುವಟಿಕೆಗಳನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತೀವಿ. ಅದಕ್ಕೆ ಪ್ರತಿ ವರ್ಷ ಕೂಡ ನಾವು ಪ್ರಜಾಪ್ರಭುತ್ವದ ಒಂದು ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರಸ್ತುತ EVM ಮುಖಾಂತರ ಹೇಗೆ ಚುನಾವಣೆ ನಡೆಯುತ್ತೋ ಅದೇ ರೀತಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅರಿವು ಮೂಡಲಿ ಅನ್ನೋ ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯದರ್ಶಿ, ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿ ಇಂತಹ ಹುದ್ದೆಗಳಿಗೆ ವಿದ್ಯಾರ್ಥಿಗಳಿಗೆ
ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ವಾಕ್ಯದಂತೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಅಂದರೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಇಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಮತವನ್ನು ಚಲಾಯಿಸಬೇಕು ಅದರಲ್ಲೂ ಕೂಡ EVM ಅಲ್ಲಿ ಹೇಗೆ ಬಳಸಿ ತಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸೋಕ್ಕೋಸ್ಕರವಾಗಿ ನಾವು ಪ್ರಾತ್ಯಕ್ಷಿಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ತಿಳುವಳಿಕೆಯನ್ನು ನೀಡೋದ್ರ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿರಬೇಕು, ಪ್ರಜಾಪ್ರಭುತ್ವ ಅಂದ್ರೇನು, ಹೇಗೆ ಮತದಾನ ಮಾಡಬೇಕು, ಹೇಗೆ ನಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಇರ್ತಕ್ಕಂಥ ಒಂದು ಈ EVM ಅನ್ನು ತಯಾರು ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಮತದಾನವನ್ನು ಮಾಡಿಸ್ತಾ ಇದ್ದೀವಿ. ಅಂದರೆ ಭಾರತದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಇದಕ್ಕಾಗಿ ಕಾರ್ಯದರ್ಶಿಗಳಿಗಾಗಿ ಎಲೆಕ್ಷನ್ನ ಏರ್ಪಡಿಸಿದ್ದಾರೆ. ನಮಗೆ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು ನಮಗೆ ಮತದಾನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಕಾಲೇಜ್ ನಮಗೆ ಗೊತ್ತೇ ಇರಲಿಲ್ಲ, ಬಟ್ ಈ ಕಾಲೇಜಿಂದ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ತುಂಬ ಖುಷಿಯಾಗಿದೆ ನಮಗೆ. EVM ಮಿಷಿನಿಂದ ನಮಗೆ ಹೇಗೆ ವೋಟ್ ಮಾಡಬೇಕು ಅನ್ನೋದನ್ನು ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಯಶೋಧ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ ಬಂದಿರೋದು. ಆಮೇಲೆ ಇಲ್ಲಿ ಮತದಾನ ಮಾಡ್ತಿದ್ದಾರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ. ನಮಗೆ ಈಗಲಿಂದನೇ ಮತದಾನ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿದೆ. ಭಯ ಇಲ್ಲದೆ ಮುಂದೆ ಮತದಾನ ಮಾಡೋದು ಹೇಗೆ ಅಂತಲೂ ತಿಳ್ಕೊತಿದ್ದೀವಿ. ಆಮೇಲೆ EVM ಮಿಷನ್ ಮೂಲಕ ನಮ್ಮ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಮತದಾನ ಮಾಡೋದನ್ನು ತಿಳಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಹಾಸನ ನಗರದ ಸಂತ ಜೋಸೆಫ್ PU ಕಾಲೇಜಿನಲ್ಲಿ ಇನ್ವೆಸ್ಟಿಟ್ಯೂರ್ ಸೆರೆಮನಿಯನ್ನು ಆಯೋಜಿಸಲಾಗಿತ್ತು. ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವಾಮಿನಾಥ್ ಮಾತನಾಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ನಾಣ್ಣುಡಿಯಂತೆ ವಿದ್ಯಾರ್ಥಿಗಳಲ್ಲಿಯೇ ಮಕ್ಕಳು ಉತ್ತಮ ನಡತೆಯನ್ನ ಕಲಿಯಬೇಕು. ಶಾಲೆಯಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ಧೈರ್ಯವಾಗಿ ಮಾತನಾಡೋದನ್ನ ಕಲಿಯಬೇಕು. ಲೀಡರ್ ಆಗೋದು ಅಷ್ಟು ಸುಲಭದ ಕಾರ್ಯವಲ್ಲ. ಎಲ್ಲರನ್ನ ಸರಿಸಮಾನಾಗಿ ಕರೆದುಕೊಂಡು ಹೋಗೋದೇ ಲೀಡರ್ಶಿಪ್ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಮತ್ತು ಭಾರತೀಯ ಕಲಾರತ್ನ ಪ್ರಶಸ್ತಿ ಪಡೆದ ವಿನಯ್ ಭಾರ್ಗವ್, ಶಾಲೆಯ ಪ್ರಾಂಶುಪಾಲ ಮೆಲ್ವಿನ್ ಮೆಂಡೋನ್ಜಾ ಮತ್ತು ಉಪ ಪ್ರಾಂಶುಪಾಲೆ ಪುನೀತಾ ಹೆಂದ್ರಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನೋ ಹಾಗೆ ಡಿಸಿಪ್ಲಿನ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟೂಡೆಂಟ್ ಲೈಫ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಲೀಡರ್ಶಿಪ್ ಅನ್ನೋದು ಕೂಡ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇವಾಗ ಈ ಕಾಲೇಜು, ಸ್ಕೂಲು, ಈ ಎಲ್ಲಾ ಕಡೆಯಿಂದ ಈ ಬೇಸಿಕ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ಲೀಡರ್ಶಿಪ್ ಅನ್ನ ಸ್ಕೂಲಿಂದಾನೇ ಬರ್ತಾ ಇರೋದ್ರಿಂದ ಮುಂದೆ ಹೋಗ್ತಾ ಈಗ ಇವತ್ತೇನಿದೆ, ಇವಾಗ ನಾವು ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಲೀಡರ್ ಆಗ್ಬೇಕು ಅಂತಂದ್ರೆ ಎಲ್ಲ ಹಿಂದೆ ನಿಂತ್ಕೊಳ್ತಾರೆ. ಕರೆಕ್ಟ್ ಅಲ್ಲ? ಒಂದು ಕ್ವಶನ್ಗೆ ಆನ್ಸರ್ ಕೇಳಬೇಕಾದ್ರೆ ಗುಂಪಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಕೈ ಎತ್ಬೋದು, ಎಲ್ಲರೂ ಹೇಳ್ಬೋದು. ಅದನ್ನೇ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಪ್ಪ ಅಂತಂದ್ರೆ ಯಾರು ಬರಲ್ಲ. ಆ ಗುಣಗಳು ಎಲ್ಲಿಂದ ಬರುತ್ತೆ? ಈ ಸ್ಕೂಲಿಂದ. ಈಗ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮಾತಾಡ್ತಕ್ಕಂಥದನ್ನ ಎಲ್ಲಿಂದ ಕಲ್ತ್ಕೋಬೇಕು? ನಾವು ಈ ಸ್ಕೂಲಿಂದಾನೇ ಕಲ್ತ್ಕೊಳ್ತಾ ಹೋದ್ರೆ ಮುಂದೆ ಒಬ್ಬ ಒಳ್ಳೆ ಒಂದು proud of each one of you, and I think the future of our country is great. When I look at you today sitting here, as Bhargav just now said, he was the representative in 2015. Like him, many have sat in this Loyola hall and become great. I always recall what our MLA, Mr. Swaroop, said. He was a student of our school from first standard, and he was sitting there, and when he came as MLA and spoke from here, he said the inspiration. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ವಿಶ್ವ ಪ್ರಸಿದ್ಧ ಬೇಲೂರು ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸ 3ನೇ ಶುಕ್ರವಾರದ ಹಿನ್ನೆಲೆ ಮಂಗಳ ದ್ರವ್ಯ ಬಳೆಯಿಂದ ವಿಶೇಷ ಅಲಂಕಾರ ನಡೆಸಲಾಯಿತು.
ಆಷಾಢ ಮಾಸದ 3ನೇ ಶುಕ್ರವಾರದ ಹಿನ್ನೆಲೆ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ದೇವಾಂಗ ಬೀದಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಇಲ್ಲಿನ ಭಕ್ತರು ಹಾಗೂ ಮಹಿಳಾ ಭಜನಾ ತಂಡದಿಂದ ಮಂಗಲ ದ್ರವ್ಯ ಬಳೆಗಳಿಂದ ಅಲಂಕಾರವನ್ನು ನಡೆಸಿ ಭಕ್ತರು ಸಂತೋಷಪಟ್ಟರು. ಅಮ್ಮನವರ ದರ್ಶನಕ್ಕೆ ನೂರಾರು ಭಕ್ತರು ಬಂದು ಧನ್ಯರಾದರು. ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ನೀಡಲಾಯಿತು. ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸವೆಂದರೆ ಯಾವುದೇ ಮಂಗಲ ಕಾರ್ಯಕ್ಕೆ ಅಶುಭ ಎನ್ನುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಆದರೆ ಆಷಾಢ ಮಾಸದಲ್ಲಿಯೇ ಶಕ್ತಿ ದೇವತೆಗಳು ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುತ್ತವೆ ಎಂಬ ನಂಬಿಕೆಯಿಂದಲೇ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸದ 4 ಶುಕ್ರವಾರ ವಿಶೇಷ ಪೂಜೆ ನಡೆಸುತ್ತಾರೆ. ಅಂತೆಯೇ ಶಿಲ್ಪಕಲೆಗಳ ನಾಡು ಚನ್ನಕೇಶವನ ಬೀಡಿನ ದೇವಾಂಗ ಬೀದಿಯಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಪ್ರತಿ ಆಷಾಢ ಮಾಸ ನವರಾತ್ರಿ, ವರಮಹಾಲಕ್ಷ್ಮಿ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಭಾವದಿಂದ ನಡೆಸುತ್ತಾ ಬಂದಿದ್ದಾರೆ. ತಾಲೂಕು ದೇವಾಂಗ ಸಂಘ ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಹಾಗೂ ಸಂಘದ ಅಧ್ಯಕ್ಷ ವಸಂತಶೇಖರ್ ಇತ್ತೀಚಿನ ದಿನದಲ್ಲಿ ದೇಗುಲದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಜೊತೆಗೆ ಬೃಹತ್ ಕಲ್ಯಾಣ ಮಂಟಪವನ್ನು ಭಕ್ತರ ಸಹಕಾರದಿಂದ ನಿರ್ಮಿಸಲು ಮುಂದಾಗಿದ್ದಾರೆ. ಇಂತಹ ದೇಗುಲ ಬೇಲೂರಿಗೆ ಶಕ್ತಿ ದೇವತೆಯ ಕೇಂದ್ರವಾಗಿದ್ದು ನೂರಾರು ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ತಾಯಿ ಚೌಡೇಶ್ವರಿ ಅಮ್ಮನವರು ಸಕಲ ಭಕ್ತರಿಗೆ ಉತ್ತಮ ಮಳೆ ಬೆಳೆ ನೀಡುವ ಜೊತೆಗೆ ಆರೋಗ್ಯವನ್ನ ಪಾಲಿಸಲಿ ಎಂದು ಪ್ರಾರ್ಥನೆ ನಡೆಸಲಾಗಿದೆ ಎಂದು ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಹೇಳಿದರು. ಚೌಡೇಶ್ವರಿ ಅಮ್ಮನವರ ಭಜನಾ ಮಂಡಳಿ ಪದಾಧಿಕಾರಿಗಳಾದ ಲಕ್ಷ್ಮಿ, ದಾಕ್ಷಾಯಿಣಿ ಮತ್ತು ವೀಣಾ ರವೀಂದ್ರ ಮಾತನಾಡಿ, ಮಂಗಲ ದ್ರವ್ಯ ಎಂದರೆ ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆ, ಬಳೆ, ರಂಗೋಲಿ, ಧೂಪ, ದೀಪ, ತೋರಣ ಇತ್ಯಾದಿಗಳನ್ನು ಒಳಗೊಂಡು ದೇವಿಗೆ ಪೂಜೆಗಳನ್ನು ನಡೆಸುತ್ತಾ ಬಂದಿದ್ದು, ಇದರಲ್ಲಿ ಪ್ರಮುಖವಾಗಿ ಇಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ನೀಲಿ, ಹಳದಿ, ಕೆಂಪು, ಹಸಿರು ಬಣ್ಣದ ಬಳೆಗಳಿಂದ ಅಲಂಕಾರಗೊಳಿಸಲಾಗಿದೆ. ಪ್ರತಿ ಆಷಾಢ ಮಾಸ 4 ಶುಕ್ರವಾರ ಬಗೆ ಬಗೆ ಅಲಂಕಾರದಿಂದ ಶಕ್ತಿದೇವತೆ ಚೌಡೇಶ್ವರಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದು, ಮುಂದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದು ಧನ್ಯರಾಗಬೇಕು ಎಂದರು. ಈ ವೇಳೆ ಭಜನಾ ಮಂಡಳಿಯ ಶೀಲಾ, ಲಕ್ಷ್ಮಿ, ಸುಧಾ, ಜ್ಯೋತಿ, ತುಳಸಿ ಮತ್ತು ವಿಜಯ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ದಾಕ್ಷಾಯಿಣಿ ಅಂತ ನನ್ನ ಹೆಸರು. ಇವತ್ತು ಚೌಡೇಶ್ವರಿ ಭಜನಾ ಮಂಡಳಿಯಿಂದ ಅಮ್ಮನವರಿಗೆ ಬಳೆ ಅಲಂಕಾರ ಸೇವೆ. ಬಳೆ ಅಂದರೆ ಅದು ಶಕ್ತಿಯ ಪ್ರತೀಕ, ಮುತ್ತೈದೆತನದ ಪ್ರತೀಕ ಮತ್ತು ಹೆಣ್ಮಕ್ಳಿಗೆ ಬಂದ ಶಕ್ತಿ ಅಂತ ಹೇಳಕ್ಕೆ. ಕಾರ್ಯಕ್ರಮ 3ನೇ ಆಷಾಢ ಶುಕ್ರವಾರ ಮೈಸೂರಲ್ಲಿ ಯಾವ ಥರ ಚಾಮುಂಡೇಶ್ವರಿ ನಡೀತಾ ಇದೆ, ಹಂಗೆ ನಮ್ಮ ಬೇಲೂರಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ನಮ್ಮ ಸಮಾಜದವ್ರು ಏನು ತೀರ್ಮಾನ ಮಾಡಿದ್ರು ಅದರಂತೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಆ ತಾಯಿ ಆಶೀರ್ವಾದ ಇದೆ. ನಮ್ಮ ತಾಯಿಗೂ ಬೇಡ್ಕೊಂತೀವಿ ನಾವು. ಬೇಲೂರು ತಾಲೂಕಲ್ಲಿ ಮಳೆ ಬೆಳೆ ಎಲ್ಲದನ್ನು ಚೆನ್ನಾಗಿ ಕೊಡಬೇಕು. ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ಹಾಸನ ನಗರದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಕಳೆದ 1 ವಾರದಿಂದಲೂ ವಿವಿಧ ಕಾರ್ಯಕ್ರಮಗಳು ಜರುಗಿದ್ದು, ಶುಕ್ರವಾರದಂದು ಬೆಳಗ್ಗೆ ಶ್ರೀ ಸಾಯಿಬಾಬಾರವರ ಉತ್ಸವ ಆಕರ್ಷಣೀಯ ಹೂವಿನ ಅಲಂಕಾರದೊಂದಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಸಾಗಿತು. ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇಂದು ಕೂಡ ವಿಜೃಂಭಣೆಯಿಂದ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ನೆರವೇರಿದೆ. ಕಳೆದ 8 ದಿನಗಳಿಂದಲೂ ಸಾಯಿಬಾಬಾರವರ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. 7 ದಿನಗಳ ಕಾಲ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ, ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಕೊನೆ ದಿವಸದಂದು ಬಾಬಾರವರ ಮಂದಿರದಿಂದ ಆಕರ್ಷಕ ಉತ್ಸವ ಹೊರಟು ಶ್ರೀ ಶಿರಡಿ ಸಾಯಿ ವೃತ್ತ, ಅರಳಿಕಟ್ಟೆ ವೃತ್ತ, ಸಹ್ಯಾದ್ರಿ ವೃತ್ತ, ಹಾಸನಾಂಬ ಕಲಾಭವನದ ರಸ್ತೆ ಮೂಲಕ ಮಹಾವೀರ ವೃತ್ತದಿಂದ ಕಸ್ತೂರಬಾ ರಸ್ತೆ, ಸುಭಾಷ್ ಚೌಕ, ಎನ್ಆರ್ ವೃತ್ತ, ಅಲ್ಲಿಂದ ಹಳೆ ಬಸ್ ನಿಲ್ದಾಣ, ಎವಿಕೆ ಕಾಲೇಜು, ಹರ್ಷಮಹಾಲ್ ರಸ್ತೆ, ಸಂಸ್ಕೃತ ಭವನ ರಸ್ತೆ ಮೂಲಕ ಮಂದಿರಕ್ಕೆ ವಾಪಸ್ ತಲುಪಲಿದೆ ಎಂದರು. ಎಲ್ಲ ಭಕ್ತಾದಿಗಳು ಕೂಡ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು, ವರುಣನು ಕೂಡ ಸ್ವಲ್ಪ ಬಿಡುವು ಮಾಡಿಕೊಟ್ಟು ನಮಗೆ ಸಹಕಾರ ಮಾಡಿದ್ದಾನೆ. ಬಾಬಾರವರ ಅನುಗ್ರಹದಿಂದ ಯಾವುದೇ ಸಮಸ್ಯೆ ಆಗದಂತೆ ಯಶಸ್ವಿಯಾಗಿ ನೆರವೇರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ಇದು ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ನೆರವೇರ್ತಾ ಇರುವಂತಹ ಶಿರಡಿ ಸಾಯಿಬಾಬಾರವರ ಉತ್ಸವ. ಈ ಉತ್ಸವವು ಬೆಳಗ್ಗೆ ಈಗ ಪ್ರಾರಂಭವಾಗಿ ಈಗ ಕಸ್ತೂರಿಬಾ ರಸ್ತೆಯಲ್ಲಿದೆ. ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಮೆರವಣಿಗೆಯಲ್ಲಿ ಈ ದಿನ ಮೆರವಣಿಗೆಯಲ್ಲಿ ಬಹಳಷ್ಟು ಸಂಖ್ಯೆಯ ಕಲಾವಿದರುಗಳು ಕೂಡ ಇದ್ದಾರೆ. ಇದರಲ್ಲಿ ಬೊಂಬೆ ಮಾಡುವ ಬೊಂಬೆಗಳಿದೆ, ಬೊಂಬೆ ಡ್ಯಾನ್ಸು, ಹಾಗೆ ವೀರಗಾಸೆ ಇದೆ, ಮತ್ತೆ ನಂದಿ ಕೋಲು ಇದೆ, ಮತ್ತೆ ಭಜನಾ ತಂಡಗಳಿವೆ, ಮತ್ತೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 15 ವರ್ಷಗಳಿಂದಲೂ ಒಂದು ಏಜೆನ್ಸಿಗೆ ಅವಕಾಶ ನೀಡಲಾಗಿದ್ದು, ಕೂಡಲೇ ರದ್ದು ಮಾಡಬೇಕು ಹಾಗೂ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲೇ ಬರುವ ರೋಗಿಗಳ ಮೇಲೆ ದರ್ಪ ತೋರಿಸುತ್ತಿದ್ದಾರೆ ಎಂದು ಖಂಡಿಸಿ ವಿವಿಧ ಸಂಘಟನೆ ಮುಖಂಡರು ಮೆಡಿಕಲ್ ಕಾಲೇಜ್ ಗೇಟಿನ ಬಳಿ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು.
ಸಾಮಾಜಿಕ ಹೋರಾಟಗಾರ ದಿನೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಇಲ್ಲಿನ ಹಿಮ್ಸ್ ಆಡಳಿತ ಮಂಡಳಿಯಲ್ಲಿ ದೌರ್ಜನ್ಯ ತುಂಬಿಕೊಂಡಿದೆ. ಇಲ್ಲಿ ಕಳೆದ 15 ವರ್ಷದಿಂದ ಒಬ್ಬರಿಗೆ ಏಜೆನ್ಸಿ ಕೊಡ್ತಿದ್ದಾರೆ. ಇಲ್ಲಿ ಬೇರೆ ಏಜೆನ್ಸಿಯವರು ಬರುವ ಹಾಗಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗೆ ರೈತರು, ಬಡ ರೋಗಿಗಳು ಬರ್ತಾರೆ. ಇಲ್ಲಿ ಸೆಕ್ಯೂರಿಟಿಗಳು ಎಲ್ಲರಿಗೂ ಹೊಡೆಯೋದು, ದರ್ಪ ತೋರೋದು ಹೆಚ್ಚು ಕಾಣುತ್ತಿದೆ ಎಂದರು. ಇಲ್ಲಿ ಅವ್ಯವಸ್ಥೆಗಳ ಆಗರವಾಗಿದ್ದು, ಈ ಏಜೆನ್ಸಿನ ಕೂಡಲೇ ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ರು. ಈ ಬಗ್ಗೆ ಪೊಲೀಸ್ ದೂರು ಕೊಡಲಾಗುವುದೆಂದು ಹೇಳಿದ್ರು. ಸಂಬಂಧಪಟ್ಟ ಸಚಿವರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ದೂರಿದ್ರು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆ ಮುಖಂಡರಾದ ಕಾವಲು ಪಡೆ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್, ಭಾನುಪ್ರಕಾಶ್, ಕೆವೈ ಜಗದೀಶ್, ವಿಠಲ್, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸ್ನೇಹಿತರೆ, ನಾನು ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಗತಿಪರ ಹೋರಾಟ ಸಂಘದ ಕಾರ್ಯದರ್ಶಿ. ಇಲ್ಲಿ ಹಾಸನದ ಹಿಂಸಾ ಆಡಳಿತ ಮಂಡಳಿ ಅವ್ಯವಹಾರ, ಭ್ರಷ್ಟಾಚಾರ, ಆಮೇಲೆ ದೌರ್ಜನ್ಯ ಬರೀ ಇವೇ ತುಳುಕ್ತಾವೆ. 2019ರಿಂದ ಯಾವುದೇ ಒಂದು ಆಡಳಿತ ಮಂಡಳಿ ಶಿಸ್ತುಕ್ರಮ ನಡೀತಾನೆ ಇಲ್ಲ. ಇಲ್ಲಿ ಏಜೆನ್ಸಿ ಅಂತೂ 15 ವರ್ಷದಿಂದ ಒಬ್ಬನಿಗೆ ಏಜೆನ್ಸಿ ಕೊಡ್ತಾವ್ರೆ. ಇಲ್ಲಿ ಒಬ್ಬ ಮಹೇಶ್ ಅಂತ ಒಬ್ಬ ಇದ್ದಾನೆ. ಅವನು ಇಲ್ಲಿ ಇಡೀ ಯಾವುದೇ ಏಜೆನ್ಸಿಗೆ, ಯಾವ ಏಜೆನ್ಸಿಗೂ ಕೊಟ್ರೆ ಇವನೇ ಲಾಕ್ ಮಾಡ್ಕೊತಾನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಅರೇಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 2.5 ವರ್ಷದಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ ಪರಮಶಿವಪ್ಪ DM ಹಾಗೂ 9 ವರ್ಷಗಳಿಂದ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಸುಂದರೇಶ್ GD ವರ್ಗಾವಣೆಯಾದ ಹಿನ್ನೆಲೆ ಕಾಲೇಜು ಅಭಿವೃದ್ಧಿ ಸಮಿತಿ, ಉಪನ್ಯಾಸಕ ವೃಂದ, ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕಿನ ಶಾಸಕ HK ಸುರೇಶ್ ಮಾತನಾಡಿದರು. ನಮ್ಮ ಸಮಾಜ ಸುಧಾರಣೆಯಾಗಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ನಾವುಗಳು ಕೂಡಿಟ್ಟ ಹಣ, ಆಸ್ತಿ, ಒಡವೆಗಳು ಒಂದು ವೇಳೆ ಕಳ್ಳ ಖದೀಮರ ಪಾಲಾಗಬಹುದು ಅಥವಾ ನಶಿಸಿ ಹೋಗಬಹುದು. ಆದರೆ ನಾವು ಕಲಿತ ವಿದ್ಯೆ, ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ. ಅಂತಹ ಜ್ಞಾನವನ್ನ ತುಂಬುವ ಶಿಕ್ಷಕರುಗಳಿಗೆ ನಾವುಗಳು ಎಂದೆಂದಿಗೂ ಆಭಾರಿಯಾಗಿರಬೇಕು ಎಂದರು. ಈ ವೇಳೆ ಸನ್ಮಾನ ಸ್ವೀಕರಿಸಿದ ಪ್ರಾಂಶುಪಾಲ ಪರಮಶಿವಪ್ಪ DM ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಮಾತನಾಡಿದ ಅವರು, ಜಿಲ್ಲಾ ಮಟ್ಟದ ಸರ್ಕಾರಿ ಕಾಲೇಜುಗಳಲ್ಲಿರುವ ವ್ಯವಸ್ಥೆಗಳಂತೆ ನಮ್ಮ ಕಾಲೇಜಿನಲ್ಲಿಯೂ ಆಧುನಿಕ ತಂತ್ರಜ್ಞಾನದ ಸ್ಮಾರ್ಟ್ ಕ್ಲಾಸ್ ರೂಂಗಳು, ಕಂಪ್ಯೂಟರ್ ಲ್ಯಾಬ್ಗಳು, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳು, ಆಡಿಟೋರಿಯಂ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಎಂದರು. ಈ ವೇಳೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವಸಂತಕುಮಾರ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಕಡೆಗರ್ಜೆ ವಿಜಯರಾಜು, ಖಜಾಂಚಿ ಸೋಮನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, PDO ಚಂದ್ರಯ್ಯ, ಉಪಾಧ್ಯಕ್ಷೆ ಪದ್ಮಾ, ಸದಸ್ಯ ವಿಘ್ನೇಶ್, ಉಪನ್ಯಾಸಕರ ವೃಂದದವರು, ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ತುಂಬಾ ಇದಾಗುತ್ತೆ. ಹಾಗಾಗಿ ನೀವು ನಿಮಗೆ ಸಿಕ್ತಂತ ಅವಧಿನಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇವತ್ತು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅಂದರೆ ಮಕ್ಕಳುಗಳ ಭವಿಷ್ಯಕ್ಕೆ ಆಸ್ತಿಯನ್ನು ವಿದ್ಯಾ ರೂಪದಲ್ಲಿ ಆಸ್ತಿಯನ್ನು ಕೊಡ್ತಿರಲ್ಲ, ಈ ಜ್ಞಾನವನ್ನು ಕೊಡ್ತಕ್ಕಂತಿರಲ್ಲ, ಈ ಜ್ಞಾನ ಯಾವತ್ತೂ ಸಹ ಸರ್ ಈ ಕಾಲೇಜಿನಲ್ಲಿ 5 ಕೊಠಡಿಗಳು ಮಾತ್ರ ಇತ್ತು. ಇನ್ನು ಕಟ್ಟಡ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇತ್ತು. ನಾನು ಬಂದ ಮೇಲೆ ಸ್ವಲ್ಪ ಅವನ್ನ ನಮ್ಮ ಈ ಪ್ಲಾನಿಗೆ ಹೇಗೆ ಬೇಕು ಆ ಥರ ಕನ್ಸ್ಟ್ರಕ್ಷನ್ ಹೇಳ್ಕೊಂಡು ಮಾಡಿಸ್ಕೊಂಡ ಮೇಲೆ ಸ್ವಲ್ಪ ಒಂದು ಕಾಲೇಜ್ ಅಂತ ಒಂದು ವಾತಾವರಣ ಬಂತು. ಇವತ್ತು 13 ರೂಮ್ಗಳು, ಕೊಠಡಿ ರೂಮ್ಗಳಿದ್ದಾವೆ. 4 ಸ್ಮಾರ್ಟ್ ಕ್ಲಾಸ್ ಅನ್ನು ನಡೆಸಬಹುದು. ಅಷ್ಟು ಮೆಟೀರಿಯಲ್ ಇದೆ ಇವತ್ತು ನಮ್ಮ ಹತ್ರ. ಆಮೇಲೆ ಹಾಸನ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಆಟ ಆಡೋದರ ಮೂಲಕ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಕಾಪಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಜವಾಬ್ದಾರಿ ಇರುತ್ತದೆ. ಜಿಲ್ಲಾ ಪತ್ರಕರ್ತರ ಸಂಘದಿಂದ ರಾಜ್ಯಮಟ್ಟದ ಕ್ರೀಡಾಕೂಟ, ಕೆಸರುಗದ್ದೆ ಆಟೋಟ ಇವೆಲ್ಲ ಆಯೋಜಿಸಿರುವುದನ್ನು ನೋಡಿದ್ರೆ ದೇಶಿ ಕ್ರೀಡೆಯನ್ನ ಉಳಿಸಿ ಬೆಳೆಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಎಂದು ಶ್ಲಾಘಿಸಿದರು.
ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಪತ್ರಕರ್ತರು ಕೊಡುಗೆ ನೀಡುತ್ತಿದ್ದೀರಿ. ಅದೇ ರೀತಿ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಯಿಂದ ಸಾಧ್ಯ ಎನ್ನುವ ಸಂದೇಶವನ್ನ ಕೊಟ್ಟಿದ್ದೀರಿ ಎಂದರು. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಪತ್ರಕರ್ತರು ಈ ರೀತಿ ಕ್ರೀಡಾಕೂಟಗಳನ್ನು ಆಗಾಗ ಆಯೋಜನೆ ಮಾಡಿ ತಮ್ಮ ಆರೋಗ್ಯ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಪ್ರತಿ ವರ್ಷ ಪತ್ರಕರ್ತರ ದಿನಾಚರಣೆ ಹಿನ್ನೆಲೆ ನಡೆಸುವ ಕ್ರೀಡಾಕೂಟಗಳು ಒಳ್ಳೆಯ ಬೆಳವಣಿಗೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದಲೂ ತಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಎಲ್ಲಾ ರೀತಿ ಸಹಕಾರ ನೀಡಲು ಸಿದ್ದರಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಮಾತನಾಡಿ, ಪತ್ರಕರ್ತರೆಂದರೆ ಯಾವ ಸಮಯದಲ್ಲೂ ವಿರಾಮ ಇರೋದಿಲ್ಲ. ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತಲೇ ಇರ್ತಾರೆ. ಯಾವ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೆಲಸ ಮಾಡಬೇಕು. ಇಂತಹ ಒತ್ತಡದಲ್ಲೂ ಕೂಡ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂತಹ ಕ್ರೀಡಾಕೂಟ ಹಮ್ಮಿಕೊಂಡಿರೋದು ಸಂತೋಷದ ವಿಷಯ. ಎಲ್ಲರೂ ಒಂದೇ ಕುಟುಂಬದವರಂತೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನೆರವಾಗುವ ಈ ಕ್ರೀಡಾಕೂಟ ಸಂತೋಷದಿಂದ ಪಾಲ್ಗೊಳ್ಳಿ. ಸೋಲು ಗೆಲುವನ್ನ ಮನಸ್ಸಿಗೆ ಹೆಚ್ಚು ತೆಗೆದುಕೊಳ್ಳಬಾರದು. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು. ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತರಾದ ರವೀನಾ ಕಲ್ಗುಡು ಮಾತನಾಡಿ, ಕಳೆದ 20 ವರ್ಷದಿಂದ ಇಂತಹ ಕ್ರೀಡಾಕೂಟ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಕ್ರೀಡಾಕೂಟ ನಡೆಸಲಾಗುತ್ತಿದೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೆಲ ದಿನಗಳ ಹಿಂದೆ ಕೆಸರುಗದ್ದೆ ಕ್ರೀಡಾಕೂಟ ಏರ್ಪಡಿಸಿದ್ದು ಯಶಸ್ವಿಯಾಗಿ ನಡೆದಿದೆ. ಇಂದು ಶಟಲ್ ಬ್ಯಾಡ್ಮಿಂಟನ್ ಏರ್ಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲು ತೀರ್ಮಾನಿಸಲಾಗಿದ್ದು, ಮುಂದಿನ ಸಭೆ ನಂತರ ತೀರ್ಮಾನಿಸಲಾಗುವುದು ಎಂದರು. ಜುಲೈ ತಿಂಗಳಿನಲ್ಲಿ ನಡೆಯುವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ, ಕೆಆರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಉಪಾಧ್ಯಕ್ಷ ಮೋಹನ್ ಕುಮಾರ್, ಹರೀಶ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್, ಸಿಬಿ ಸಂತೋಷ್ ಹಾಗೂ ಜಿಲ್ಲೆಯ ಇತರೆ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಿನಾಚರಣೆ ಅಂಗವಾಗಿ ನಡೆದಿರ್ತಕ್ಕಂಥ ಕ್ರೀಡಾಕೂಟಗಳಲ್ಲಿ ಈ ವರ್ಷದ ಕ್ರೀಡಾಕೂಟಗಳಲ್ಲಿ ಇದು 2ನೇ ಭಾಗವಾಗಿ ಇವತ್ತು ಶಟ್ಲ್ ಈ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಪ್ರಮುಖವಾಗಿ ನಾವು ಇತ್ತೀಚೆಗೆ ತಾನೇ ಕಳೆದ ಒಂದು 10 ದಿನದ ಹಿಂದೆ ಕೆಸರುಗದ್ದೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ. ಆ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಕೂಡ ತಾವೆಲ್ಲ ಪಾಲ್ಗೊಂಡು ಕೆಸರುಗದ್ದೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರಿ. ಇವತ್ತು ಈ ಶಟ್ಲ್ ಕಾಕ್ ಈ ಕ್ರೀಡಾಕೂಟ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈ ಕ್ರಿಕೆಟ್ ಕ್ರೀಡಾಕೂಟವನ್ನು ಕೂಡ ಆಯೋಜಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಅದನ್ನು ಸೋಮವಾರ ಸಭೆಯ ನಂತರ ತೀರ್ಮಾನ ಮಾಡಲಾಗ್ತದೆ. ಈ ಬಹಳ ಒಂದು ಉತ್ತಮವಾದ ಸಂದೇಶವನ್ನು ಜನತೆಗೆ ನೀಡ್ತಾ ಇದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಹಾಗೂ ಅವನ ಜವಾಬ್ದಾರಿ ಕೂಡ ಆಗಿರುತ್ತೆ. ನೀವು ಈ ಹಿಂದೆ ಜಿಲ್ಲಾ ಮಟ್ಟದ ಪತ್ರಕರ್ತರ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ರಿ. ಭಾಳ ಚೆನ್ನಾಗಿ ಅದು ಮೂಡಿ ಬಂತು. ರಾಜ್ಯ ಮಟ್ಟದ ಕ್ರೀಡಾಕೂಟ. ತದನಂತರ ಕೆಸರುಗದ್ದೆ ಓಟ ಅನಿವಾರ್ಯ ಕಾರಣದಿಂದ ನಾನು ಅವತ್ತು ಬರಲಿಕ್ಕಾಗಲಿಲ್ಲ, ಕ್ಷಮೆ ಇರಲಿ. ವೇಣು ಅವರು ಆಹ್ವಾನಿಸಿದ್ರು ಎಲ್ಲ ಪತ್ರಕರ್ತರು. ನೀವು ದೇಶಿ ಕ್ರೀಡೆಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ನಾನು ಈ ಕ್ರೀಡಾಕೂಟಕ್ಕೆ ಬಂದಿದ್ದೆ, ಆಹ್ವಾನಿಸಿದ್ರಿ. ತುಂಬಾ ಖುಷಿಯಾಗಂಥ ವಿಷಯ. ಯಾಕೆಂದರೆ ನಮ್ಮ ಪತ್ರಕರ್ತರು ಯಾವ ಸಮಯದಲ್ಲೂ ಅವ್ರಿಗೆ ವಿರಾಮನೇ ಇರಲ್ಲ. ಯಾಕೆಂದರೆ ಇವರು 24x7 ಅನ್ನೋ ಥರಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಅವರ ಎಂತೆಂಥ ಸಂದಿಗ್ಧತೆ ಪರಿಸ್ಥಿತಿಯಲ್ಲೂ ಕೂಡ ಅವ್ರ ಕೆಲಸನ ಅವ್ರು ಮಾಡಲೇಬೇಕಾಗ್ತದೆ. ಯಾರಿಗೂ ಅದನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಂಥ ಒತ್ತಡದಲ್ಲೂ ಕೂಡ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಕ್ರೀಡಾಕೂಟನ ಹಮ್ಮಿಕೊಂಡು ಬರ್ತಾ ಇರೋದು ತುಂಬ ಖುಷಿಯಾಗಿರೋಂಥ ವಿಷಯ. ಎಲ್ಲರೂ ಕೂಡ ಒಂದು ಕುಟುಂಬದವರಂತಿದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಶಿವಾನಂದ ತಗಡೂರವರು ಮತ್ತು ಕೆಆರ್ ಮಂಜುನಾಥ್ರವರು ಈ ಕ್ರೀಡಾಕೂಟವನ್ನು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಎಲ್ಲ ಪತ್ರಕರ್ತರ ಕುಟುಂಬ ಒಟ್ಟಾಗಿ ಹೋಗಬೇಕು ಅಂತೇಳಿ ಆರಂಭ ಮಾಡಿ ಸುಮಾರು 20 ವರ್ಷಗಳಾಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಎಲ್ಲ ಅಧ್ಯಕ್ಷರ ಅವಧಿನಲ್ಲೂ ಕೂಡ ಕ್ರೀಡಾಕೂಟ ಇವತ್ತು ನಿಲ್ಲದೆ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕ್ರೀಡಾಕೂಟವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಜಿಲ್ಲಾ ಪತ್ರಕರ್ತರ ಸಂಘ. ಅದೇ ರೀತಿ ಈ ಮಾದರಿಯಲ್ಲಿ ಈ ಬಾರಿಯೂ ಕೂಡ ಕರಪತ್ರಗಳಲ್ಲಿ ಹೆಸರು ಬಯಸದೆ, ಬ್ಯಾನರ್ಗಳಲ್ಲಿ ಭಾವಚಿತ್ರ ಬಯಸದೆ, ಶೋಷಿತರ ಪರವಾಗಿ ಸಕ್ರಿಯವಾಗಿ ದಲಿತ ಮತ್ತು ಪ್ರಗತಿಪರ ಚಳವಳಿಗಳಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ನಿಷ್ಠಾವಂತ ಕಾರ್ಯಕರ್ತ ಕೊಂಗಲವೀಡು ಆನಂದ್ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿದರು. ಪದಾಧಿಕಾರ, ನಾಯಕತ್ವ, ಸಾಮರ್ಥ್ಯವಿಲ್ಲದೆ ಸಮುದಾಯಕ್ಕೆ, ಸಮಾಜದ ಪ್ರಗತಿಗೆ ಶ್ರಮಿಸಿದ ಅಪ್ರತಿಮ ಕಾರ್ಯಕರ್ತ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ನುಡಿದರು. ಅವರು ದಲಿತ ಸಂಘರ್ಷ ಸಮಿತಿ, ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿ ಮತ್ತು ಪ್ರಗತಿಪರ ಸಂಘ ಸಂಸ್ಥೆಗಳಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಿನ್ನೆಯಷ್ಟೇ ಹೃದಯಾಘಾತದಿಂದ ನಿಧನರಾದ ಕೊಂಗಲವೀಡು ಆನಂದರವರ ಶ್ರದ್ಧಾಂಜಲಿ ಮತ್ತು ನುಡಿನಮನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು.
ಆನಂದ್ ನಿಧನ ಸಮುದಾಯಕ್ಕೆ, ಸಮಾಜಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಭರಿಸಲಾಗದ ನಷ್ಟ ಉಂಟು ಮಾಡಿದೆ ಎಂದು ಕಂಬನಿ ಮಿಡಿದರು. ನಿವೃತ್ತ ಪ್ರೊಫೆಸರ್ ಹಾಗೂ ದಲಿತ ಚಳವಳಿಯ ಹಿರಿಯ ಮುಖಂಡ ಅತ್ನಿ ಮಹಾದೇವ್ ಮಾತನಾಡಿ, ಆನಂದ್ ವಯಸ್ಸಿನಲ್ಲಿ ಕಿರಿಯರಾದರೂ ಸಮಾಜ ಮತ್ತು ಸಮುದಾಯದ ಬಗ್ಗೆ ಆಶಾವಾದವುಳ್ಳ ಕನಸುಗಾರರಾಗಿದ್ರು. ಇಷ್ಟು ಬೇಗ ಇಂತಹ ವ್ಯಕ್ತಿ ಇಹಲೋಕ ತ್ಯಜಿಸಿದ್ದು ನಮ್ಮೆಲ್ಲರ ದುರ್ದವ್ಯ. ಪ್ರಕೃತಿಯು ಇವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋಣ ಎಂದರು. ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಮಾತನಾಡಿ, ಆನಂದ್ ತುಂಬಾ ಸ್ವಾಭಿಮಾನಿ ಮತ್ತು ದೌರ್ಜನ್ಯದ ವಿರುದ್ಧ ಸಿಡಿದೇಳುವ, ಅನ್ಯಾಯ ಅಕ್ರಮಗಳನ್ನು ಕಟುವಾಗಿ ಖಂಡಿಸುವ, ಪ್ರಬಲವಾಗಿ ವಿರೋಧಿಸುವ ಮನಸ್ಥಿತಿಯನ್ನ ಹೊಂದಿದ್ದರೆಂದು ಅವರ ಒಡನಾಟವನ್ನು ಸ್ಮರಿಸಿದರು. ಚಿತ್ರದುರ್ಗದ ಆದಿಜಾಂಬವ ಮಠದ ಶ್ರೀ ಶ್ರೀ ಶಿವಮುನಿ ಸ್ವಾಮೀಜಿ ಅವರು ಕೆಎಂ ನಾಗರಾಜು ಮೊಬೈಲ್ಗೆ ಕರೆ ಮಾಡಿ ಸಭೆಯಲ್ಲಿದ್ದ ಎಲ್ಲರನ್ನ ಉದ್ದೇಶಿಸಿ ಆನಂದ್ ನಿಧನಕ್ಕೆ ಸಂತಾಪ ಸೂಚಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಆನಂದ್ ಹಿರಿಯರನ್ನ ಬಹಳ ಗೌರವದಿಂದ ಕಾಣುತ್ತಿದ್ದರು. ಯಾರಿಗೂ ಎಂದಿಗೂ ಕೇಡು ಬಯಸದ ಅಜಾತ ಶತ್ರುವಾಗಿದ್ದರು. ನಮ್ಮೆಲ್ಲ ಹೋರಾಟ ಚಳವಳಿಗಳಲ್ಲಿ ಆನಂದ್ ಸದಾ ಸಿಗುತ್ತಾರೆ ಎಂದು ದಂಡೋರ ಸಮಿತಿಯ ವಕ್ತಾರ ಕೆಎಂ ನಾಗರಾಜ್ ಆನಂದ್ ನೆನಪುಗಳನ್ನು ಸ್ಮರಿಸಿದರು. ಭಾರತೀಯ ಬೌದ್ಧ ಮಹಾಸಭಾದ ದೇವರಾಜು, ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಬಹುಜನ ಚಳವಳಿಯ ತಾರೇಶ್, ದಲಿತ ಚಳವಳಿ ಮುಖಂಡರಾದ ಚಿನ್ನಸ್ವಾಮಿ ವರ್ಮನ್ ಮತ್ತು ಮಲ್ಲೇಶ್, ಕಾಂಗ್ರೆಸ್ ಮುಖಂಡ ಎಚ್ಡಿ ಲಕ್ಷ್ಮಣ್, ದಲಿತ ಚಳವಳಿಯ ವಾಸು ಮತ್ತು ಆನಂದ್ ಸಹೋದರ ಕಲಾವಿದ ಅಶೋಕ್, ಬಾಬು, ಸಂಬಂಧಿ ಪರಮೇಶ್, ದಲಿತ ಸಂಘರ್ಷ ಸಮಿತಿಯ ಚಂದ್ರಶೇಖರ್ ಕುಮಾರ್, ಹಲವಾರು ಕಾರ್ಯಕರ್ತರು ಮತ್ತು ಆನಂದ್ ರವರ ಪುತ್ರ ಆಕಾಶ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಎಲ್ಲರೂ ತಿಳ್ಕೊಂಡಿದ್ದ ಮೊಬೈಲಲ್ಲಿ ತುಂಬಾ ಎಕ್ಸ್ಪೋರ್ಟ್ ಏನ್ ಮಾಡ್ಕೊಡೋದು ಎಲ್ಲ ಮನೆ. ಇನ್ನೊಂದು ಏನ್ ಗೊತ್ತಾ, ಮಾದೇವಣ್ಣ ಹೇಳ್ದಂಗೆ ಅವನು ಇದ್ರ ನಾಯಿಗೆ ಎಂತದ ಯಾವುದೇ ಪದಾಧಿಕಾರಿ ಸ್ಥಾನ ಒಂದಲೇ ಲೀಡರ್ಶಿಪ್ ಮಾಡಿದಂಥವ್ನು, ಆಸೆ ಪಡೆದವನು. ನನಗೆ ಪದಾಧಿಕಾರ ಬೇಡ ಅಂತ. ಇವತ್ತು ಪದಾಧಿಕಾರಕ್ಕೆ ಹೊಡೆದಾಡ್ತಕ್ಕಂಥ ಸಂದರ್ಭಗಳು ಇಡೀ ರಾಜ್ಯದಲ್ಲಿದೆ. ಅಧಿಕಾರಕ್ಕೋಸ್ಕರನೇ ನನಗೆ ಈ ಪೋಸ್ಟಿಂಗ್ ಬೇಕು ಅಂತೇಳಿ ಸಂಘಟನೆ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಹೊಡೆದಾಡಿ ಹೋಗ್ತಾರೆ. ಆದ್ರೆ ಆನಂದ್ ಅಂತವನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೂಕರ್ ಪುರಸ್ಕೃತೆ ಲೇಖಕಿ ಭಾನು ಮುಷ್ತಾಕ್ ಕೃತಿಯ ನಾಟಕ ಪ್ರದರ್ಶನ. ಮಹಿಳೆಗೆ ಇನ್ನೂ ನಿರೀಕ್ಷಿತ ಗೌರವ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಸರ. ಸಕಲೇಶ್ಪುರ ಎಆರ್ಟಿಒ ಕಚೇರಿಯಲ್ಲಿ ಬ್ರೋಕರ್ ಬರ್ತ್ಡೇ. ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಜಾನಕೆರೆ ಸಾಗರ್ ಒತ್ತಾಯ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನಕ್ಕೆ ಸಭೆ. ಪಿಎಂ ಯೋಜನೆಯಡಿ ವಸತಿ ರಹಿತರಿಗೆ ನೆರವು. ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.